ವೆಲ್ಕಮ್ ಬ್ಯಾಕ್. ಬಂಡೀಪುರಕ್ಕೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬಂಡೀಪುರ ಅಭಯಾರಣ್ಯದಲ್ಲಿ ಸಫಾರಿಯನ್ನ ಕೂಡ ನಡೆಸಲಿದ್ದಾರೆ. 22 ಕಿಲೋಮೀಟರ್ ಸಂಚಾರವನ್ನ ನಡೆಸಿ ಅಲ್ಲಿ ಅರಣ್ಯ ಸಿಬ್ಬಂದಿಗಳ ಜೊತೆ ಸಂವಾದವನ್ನ ಕೂಡ ನಡೆಸಲಿದ್ದಾರೆ. ಬಂಡೀಪುರ ಹುಲಿ ಯೋಜನೆಗೆ ಇವತ್ತು 50 ವರ್ಷ ಪೂರ್ಣ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಂಡೀಪುರದಲ್ಲಿ 2 ಗಂಟೆಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ಸಫಾರಿಯನ್ನ ಕೂಡ ನಡೆಸಲಿದ್ದಾರೆ. ಇನ್ನು ಮೋದಿ ಭೇಟಿ ಹಿನ್ನೆಲೆ ಬಂಡೀಪುರದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮೋದಿ ಹೋಗ್ತಾ ಇರುವಂತಹ ವಾಹನವನ್ನ ಅಲ್ಲಿರುವಂತಹ ಗ್ರಾಮಸ್ಥರು, ಸ್ಥಳೀಯರು ನಿಂತು ನೋಡ್ತಾ ಇದ್ದಾರೆ. ಸಹಜವಾಗಿ ಕುತೂಹಲ ಇರುತ್ತೆ, ಪ್ರಧಾನಿ ಮೋದಿ ಅವರು ಬಂಡೀಪುರಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ. ಸೊ ಬಿಗಿ ಭದ್ರತೆ ಇದ್ರೂ ಕೂಡ ಅಲ್ಲಿ ಮೋದಿ ಅವರನ್ನ ನೋಡೋದಕ್ಕೆ ಅಪಾರ ಅಭಿಮಾನಿಗಳು ಕೂಡ ಅಲ್ಲಿ ನೆರೆದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಫಾರಿಯನ್ನ ಕೂಡ ನಡೆಸಲಿದ್ದಾರೆ ಪ್ರಧಾನಿ ಮೋದಿ. ಕರ್ನಾಟಕದಲ್ಲಿರೋದು 5 ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಗಳು. ಅದರಲ್ಲಿ ಪ್ರಮುಖವಾಗಿ ಬಂಡೀಪುರ ಗುರುತಿಸಿಕೊಳ್ಳುತ್ತೆ. ಬಂಡೀಪುರದ ಜೊತೆಯಲ್ಲಿ ಭದ್ರಾ, ಬಿಳಿಗಿರಿ ರಂಗಸ್ವಾಮಿ, ಕಾಳಿ ಹಾಗೆಯೇ ನಾಗರಹೊಳೆ ಅಭಯಾರಣ್ಯ ಆಯಿತು. ಇನ್ನು ಓವರಾಲ್ ನಮ್ಮ ದೇಶದಲ್ಲಿ ಇರುವಂತಹ ಹುಲಿ ಸಂರಕ್ಷಿತ ಅಭಯಾರಣ್ಯಗಳು ಒಟ್ಟು 54. ಅದರಲ್ಲಿ ಮಧ್ಯಪ್ರದೇಶ, ಮಹಾರಾಷ್ಟ್ರದಲ್ಲಿ ಹೈಯೆಸ್ಟ್, ತಲಾ 6 ಅಭಯಾರಣ್ಯಗಳಿದ್ರೆ, ಕರ್ನಾಟಕ, ತಮಿಳುನಾಡಿನಲ್ಲಿ ತಲಾ 5 ಹುಲಿ ಸಂರಕ್ಷಿತ ಅಭಯಾರಣ್ಯ ಇದೆ. ಇನ್ನು ಅಸ್ಸಾಂ, ರಾಜಸ್ಥಾನ್ ಹಾಗೆಯೇ ಉತ್ತರ ಪ್ರದೇಶದಲ್ಲಿ ತಲಾ 4 ಇದ್ರೆ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢದಲ್ಲಿ ತಲಾ 3 ಇದೆ. ಇನ್ನು ಕೇರಳ, ಒಡಿಶಾ, ತೆಲಂಗಾಣ, ಉತ್ತರಾಖಂಡ್, ಪಶ್ಚಿಮ ಬಂಗಾಳದಲ್ಲಿ ತಲಾ 2 ಅಭಯಾರಣ್ಯಗಳಿದ್ರೆ, ಆಂಧ್ರ, ಬಿಹಾರ, ಜಾರ್ಖಂಡ್, ಮಿಜೋರಾಂನಲ್ಲಿ ತಲಾ 1 ಹುಲಿ ಸಂರಕ್ಷಿತ ಅಭಯಾರಣ್ಯ ಇದೆ. ಟೋಟಲ್ ಆಗಿ 54 ಹುಲಿ ಸಂರಕ್ಷಿತ ಅಭಯಾರಣ್ಯಗಳಿರೋದು. ಫೋಟೋಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಕೇವಲ ಅಧಿಕಾರಿಗಳು ಮಾತ್ರ ನರೇಂದ್ರ ಮೋದಿ ಅವರು ಬಂದು ಲ್ಯಾಂಡ್ ಆದಾಗ ಅವರನ್ನ ಬರಮಾಡಿಕೊಂಡಿದ್ದಾರೆ. ಇನ್ನು ನರೇಂದ್ರ ಮೋದಿ ಅವರು ಬರೋದ್ರಿಂದ ಸಹಜವಾಗಿ ಅಲ್ಲಿನ ಗ್ರಾಮಸ್ಥರಿಗೆ, ಸುತ್ತಮುತ್ತ ಇರುವಂತಹ ಹಳ್ಳಿಗಳಲ್ಲಿ ಒಂದು ಸಂಭ್ರಮದ ವಾತಾವರಣ, ಉತ್ಸಾಹದ ವಾತಾವರಣ ಇದ್ದೇ ಇರುತ್ತೆ. ನರೇಂದ್ರ ಮೋದಿ ಅವರನ್ನ ನೋಡಿದಂತ ಅಭಿಮಾನಿಗಳು, ಅಲ್ಲಿ ಕಾಯ್ತಾ ಇರುವಂತ ಅಭಿಮಾನಿಗಳು ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಗ್ರಾಮದವರು, ಮಗುವಿನಹಳ್ಳಿ, ಪುತ್ತನ್ಪುರ, ಹಂಗ್ಳ ಅವರೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಮೋದಿ ಅವ್ರನ್ನ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ತುಂಬಾ ದೂರದಿಂದ ನೋಡಿ, ಆದ್ರೂ ತುಂಬಾ ಸಂತೋಷ ಆಗ್ತಾ ಇದೆ. ಹುಲಿ ಹೆಚ್ಚಿರೋದು ಮೊದಲು 114 ಹುಲಿ ಅಂತ ಇತ್ತು. ಈಗ 272, 312 ಹುಲಿನೂ ಬಂಡೀಪುರದಲ್ಲಿ ಇದೆ ಅಂತ ಒಂದು ಅಂದಾಜಿದೆ. ಅದನ್ನೆಲ್ಲ ನೋಡಿ ಇನ್ನೂ ಅವರು ಹುಲಿ ಹೆಚ್ಚು ಮಾಡೋ ಸಂತತಿನ ಹೆಚ್ಚು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬಂದಿದ್ದಾರೆ. ಅದು ತುಂಬಾ ಸಂತೋಷದಾಯಕ. ತುಂಬಾ ಖುಷಿ ಆಗಿದೆ ಸರ್. ಪಕ್ಕ ಕಲಿಯೋಣೆ ಇಲ್ಲಿಂದ 2 ಕಿಲೋಮೀಟರ್, 1.5 ಕಿಲೋಮೀಟರ್ ಇದೆ. ಪಕ್ಕದೂರು, ನಮ್ಮೂರ್ ಪಕ್ಕದಲ್ಲಿ ಬಂದು ಹಿಡಿದಕ್ಕೆ ತುಂಬಾ ಖುಷಿ ಆಗಿದೆ. ಇವತ್ತು ನಾವು ಇಷ್ಟು ಪಕ್ಕದಲ್ಲೇ ಬರ್ತಾರೆ ನಾವು ಅನ್ಕೊಂಡಿರ್ಲಿಲ್ಲ. ಇವತ್ತು ಬಂದು ತುಂಬಾ ಖುಷಿ ಸರ್. ನಮ್ಮೂರು ಅಕ್ಕಪಕ್ಕ ಹಳ್ಳಿ ಎಲ್ಲ ಬಂದು ನೋಡಿದ್ದಾರೆ. ಮೋದಿ ಅಂದ್ರೆ ಈ ಕಡೆಯಿಂದ ಎಲ್ಲ ಜನ ಎಲ್ಲ ಬರ್ಬೇಕಾಯ್ತು. ಇವತ್ತು ಗುಂಡ್ಲುಪೇಟೆ ಟು ಬಂಡೀಪುರಕ್ಕೆ ರೋಡ್ ಸೈಡ್ ನಡಬೇಕಾಯ್ತು, ನಡೆದಿಲ್ಲ. ಯಾಕಂದ್ರೆ ಎಲೆಕ್ಷನ್ ಕರಕದ್ರಿಂದ ಇವತ್ತು ಆರ್ತಿ ಜನಗಳಿಗೆ ಫ್ರೀ ಕೊಟ್ಟಿದ್ರೆ ಎಲ್ಲ ಜನಗಳು ಪ್ರತಿಯೊಬ್ಬರು ಕೂಡ ನಮ್ಮ ಗುಂಡ್ಲುಪೇಟೆ ತಾಲೂಕು ಮತ್ತೆ ನಮ್ಮ ಜಿಲ್ಲೆ ಎಲ್ಲ ಪ್ರತಿಯೊಬ್ಬರು ಬಂದು ನೋಡೋರು. ಎಲ್ಲ ಮಿಸ್ ಆಗಿದೆ, ಏನು ಮಾಡಕ್ಕಾಗಲ್ಲ, ಪರಿಸ್ಥಿತಿ ಹಂಗಿದೆ. ಆದ್ರೆ ಇವಾಗ ಎಲ್ಲವೇ ಪ್ರತಿಯೊಬ್ಬರು ಇವಾಗ ನಮ್ಮ ಅಕ್ಕಪಕ್ಕ ಹಳ್ಳಿ ಜಾಸ್ತಿ ಯಾರಿಗೂ ಅಲೋಡ್ ಕೊಟ್ಟಿಲ್ಲ. ಆ ಕಡೆ ಗುಡ್ಡೆ ಮತ್ತೆ ಈ ಕಡೆ ಪ್ರತಿಯೊಂದು ರೋಡಲ್ಲೂ ಕೂಡ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಆದ್ರೆ ನಾವು ಹಿಂಸದಲ್ಲಿ ಬಂದು ನಾವು ಇಲ್ಲಿ ಬಂದು ಚೆನ್ನಾಗಿ ನೋಡಿದೀವಿ, ಆದಷ್ಟು ಕಣ್ ತುಂಬಿದೀವಿ ಸರ್. ಫುಲ್ ಕುತೂಹಲ ಇತ್ತು. ಅವರ ಯಾರು ಬಂದಿಲ್ಲ ಸರ್, ಇಲ್ಲಿವರೆಗೆ ಯಾರು ಬಂದಿಲ್ಲ. ಇವಾಗ ಬಂದಿದ್ದಾರೆ. ನೋಡ್ಬೇಕಂತ ಸುಮಾರು ಜನ ಬಂದಿದ್ದೀವಿ, ಆದ್ರೆ ನೋಡಕ್ ಜಾಗ ಇಲ್ಲ ಸರ್. ಸರ್ ನಮ್ದು ಪಕ್ಕ ಇಲ್ಲಿಂದ ಕಲಿಗೋಡ್ನಹಳ್ಳಿ, ಮಗುನಹಳ್ಳಿ, ಶಿವಪುರ, ಮಂಗಳ, ದೇವರಹಳ್ಳಿ, ಕುದ್ನಪುರ, ಮೈಸೂರು ಸರ್, ವಡಗೇರ, ಕುಣ್ಕೆರೆ ಎಲ್ಲ ಅಕ್ಕಪ್ಪ ಸರ್. ನಮ್ ತಾಲೂಕ್ ಎಲ್ಲ ಬಂದಿದ್ರೆ. ನಮ್ ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿದೆ, ಅಲ್ಲಿ ಒಂದೊಂದು ಹಳ್ಳಿಗೆ ಒಬ್ಬರು ಬಂದಿದ್ದಾರೆ. ಆದ್ರೆ ಸೆಕ್ಯೂರಿಟಿ ಇದೆ, ಆದ್ರಿಂದ ಎಲ್ಲರೂ ಬಂದಿದ್ದಾರೆ, ನೋಡಕ ಆಗಿಲ್ಲ. ನುಗ್ಗಿ ಬಂದಿದ್ದೀವಿ. ಕಾಡ್ದಲ್ಲಿ ನುಗ್ಗಿ, ಜಮೀನ್ದಾರಿಲ್ ನುಗ್ಗಿ, ಮುಳ್ಳು ಕಾಲೆಲ್ಲ ನೋಡ್ಕೊಂಡು ಗಾಡಿ ಬಿಟ್ಬಿಟ್ಟು ನಡ್ಕೊಂಡು ದೂರದಿಂದ ಬಂದು ಹೆಲಿಪಾಟ್ ಹತ್ರ ಬಂದು ನಿಂತಿದೀವಿ. ಎಲ್ಲರೂ ನೋಡ್ತಾ ಇದೀವಿ. ಮೋದಿನ ಕೈ ತೋರಿಸಿದೀವಿ. ಮೋದಿ ನಮ್ಗೆ ತೋರಿಸಿದಾರ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವ್ರನ್ನ ನಾವು ಕಣ್ತುಂಬ ನೋಡಿದೀವಿ. ಅಷ್ಟೇ ಖುಷಿ. ನಮ್ಮ ದೇಶದ ಪ್ರಧಾನಮಂತ್ರಿ, ದೊಡ್ಡ ಪ್ರಧಾನಮಂತ್ರಿಯಾಗಿ ಇಲ್ಲಿ ತನಕ ನಮ್ಮ ಮೋದಿಯಂಗೆ ಯಾರು ಹೆಸರು ಮಾಡಕ್ಕಾಗಲ್ಲ. ತುಂಬಾ ಖುಷಿ ಆಗಿದೆ ಸರ್. ಇವಿಷ್ಟು ಕೂಡ ಅಲ್ಲಿ ನಡೆದಿರ್ತಕ್ಕಂತಹ ಸ್ಥಳೀಯರ ಮಾತಾಗಿರುವಂಥದ್ದು. ಪ್ರಧಾನಿ ಮೋದಿ ಅವರನ್ನ ನೋಡಿ ಕಣ್ತುಂಬಿಕೊಂಡಂತಹ ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದಾರೆ. ಸೊ ಮೋದಿ ಅವರನ್ನ ನೋಡಿದ್ದು ಬಹಳ ಖುಷಿಯಾಗಿದೆ ಅಂತ ಹೇಳಿದ್ರು. ಅಲ್ಲಿ ಇರುವಂತಹ ಒಂದು ಪ್ರದೇಶವನ್ನ ದಾಟ್ಕೊಂಡು ಬಂದು ನಾವು ಪ್ರಧಾನಿ ಮೋದಿ ಅವರನ್ನ ನೋಡಿದ್ದು ಬಹಳನೇ ಖುಷಿ ಆಯ್ತು ಅಂತ ಹೇಳ್ತಾ ಇದ್ರು.
ಹಾಗಾದ್ರೆ ಇವತ್ತಿನ 2022ರ ಹುಲಿ ಗಣತಿಯ ವರದಿ ಏನಿರಬಹುದು ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು.